ಆಗಿದೆ ಅಂತ. ನೀವ್ಯಾರು? hello, ನಾನು ಆಕಾಶ್ ಫ್ರೆಂಡ್ ಶಾಂತಿ ಅಂತ. ಅವನಿಗೆ ಫೋನ್ ಮಾಡಿದೆ, ರೀಚ್ ಆಗ್ತಿಲ್ಲ. ಹೇಳ್ತೀನಿ. ಆಕಾಶ್, ನಿಮ್ಮ ಫ್ರೆಂಡ್ ಯಾರೋ ಶಾಂತಿ ಅಂತ ಕಾಲ್ ಮಾಡಿದ್ರು. ಈ ನಂಬರ್ಗೆ ಲೊಕೇಶನ್ ಕಳಿಸಿದಾರಂತೆ, ಅರ್ಜೆಂಟಾಗಿ ಅಲ್ಲಿಗೆ ಹೋಗ್ಬೇಕಂತೆ. ಸರಿ, ನಿಮ್ಮ ಫೋನ್ಗೆ ಏನಾಗಿದೆ? ಓ ಶಾಂತಿನಾ? ನನ್ನ ಫೋನ್ ರಿಪೇರಿ ಕೊಟ್ಟಿದ್ದೆ, ಸಿಗ್ನಲ್ ಸಿಗ್ತಿರ್ಲಿಲ್ಲ. ಹಾಂ, ಲೊಕೇಶನ್ ಕಳಿಸಿದ್ದಾಳೆ, ನಾನು ಹೋಗಿ ಬರ್ತೀನಿ ಅಕ್ಕ. ಇಲ್ಲ ಕಣೆ, ನೀನು ಇವತ್ತು ಮೀಟ್ ಮಾಡೇ ಹೋಗಬೇಕು. ಆಗೆಲ್ಲ ಹೋಗೋದಕ್ಕೆ ಬಿಡಲ್ಲ ನಿನ್ನನ್ನು. ಇಲ್ಲ ಕಣೆ, ಇನ್ನೊಂದ್ಸಲ ಬರ್ತೀನಿ. ಇಲ್ಲೇ ಶಾಪಿಂಗ್ ಮಾಲ್ಗೆ ಅಂತ ಬಂದಿದ್ದೆ, ಹಾಗೆ ಸಿಕ್ಕ್ಯಾ ಅಂತ ಫೋನ್ ಮಾಡಿದೆ. ಅಷ್ಟಕ್ಕೂ ನಾನು ಯಾಕೆ ನಿಮ್ಮ ಬಾಯ್ ಫ್ರೆಂಡ್ನ ಮೀಟ್ ಮಾಡಬೇಕು? ಯಾಕಂದ್ರೆ ನೀನು ಸೈಕಿಯಾಟ್ರಿಸ್ಟ್ ಅಲ್ವಾ, ಮುಖ ನೋಡಿದ ತಕ್ಷಣ ಹೇಳ್ಬಿಡ್ತೀಯ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ನಾನೇನು ಜ್ಯೋತಿಷಿನ ಹೇಳು? ಅಲ್ಲ, ಫ್ರೆಂಡ್ ಮಾಡ್ಕೊಳ್ಳುವಾಗ ಇಲ್ಲದೆ ಇರೋ ಭಯ ಈಗ ಯಾಕೆ ನಿನಗೆ? ಮುಖ ನೋಡಿ ಒಂದು 70% ಹೇಳ್ಬೋದು ಅಷ್ಟೇ. ಆದರೆ ಇವತ್ತು ಬೇಡ ಕಣೆ, ಲೇಟ್ ಆಗಿದೆ. ಶಾಂತಿ, ಏ ಶಾಂತಿ, ಬಾರೋ ಇಲ್ಲಿ. ಪರವಾಗಿಲ್ಲ, ನೀವಿಬ್ರೇನೋ ಮಾತಾಡ್ತಿದ್ದೀರಿ ಅನ್ಸುತ್ತೆ, ನಾನು ಆಮೇಲೆ ಬರ್ತೀನಿ. ಶಾಂತಿ, ನಮ್ಮ ಅಕ್ಕನಿಗೆ ಫೋನ್ ಮಾಡಿದ್ದೆ ಅಂತಲ್ಲ, ಅವಳ ಫೋನ್ ನಂಬರ್ ನಿಂಗೆ ಸಿಕ್ತು? ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ನಿಮ್ಮಕ್ಕ ನಂಬರ್ ಅವಳ ಹತ್ರ ಇರಲ್ವಾ? ಬೇಕಾದರೆ ವಂಶವೃಕ್ಷನೇ ತೆಗಿತಾಳೆ ಇವಳು. ಇನ್ನು ಸ್ವಲ್ಪ ದಿನದಲ್ಲಿ ಜಗಳ ಆಡ್ತೀರಾ ಅಂತಲೂ ಗೊತ್ತು. ಅವಳಿಗೆ ಹೊಸ ಫ್ರೆಂಡ್ ಯಾವಾಗಲೂ ಹೆಲ್ಪ್ ಮಾಡ್ತಿರ್ತಾರೆ ಅಂತ ಹೇಳ್ತಿರ್ತಾಳೆ. ಅಂದರೆ ಅವಳಿಗೂ ಸ್ವಲ್ಪ ಭಯ ಇರುತ್ತೆ ಅಲ್ವಾ? ಫ್ರೆಂಡ್ ಅಂತ ಹೇಳಿ ಬೇರೆ ಏನಾದರೂ ಅಂದರೆ ಪದೇ ಪದೇ ಫೋನ್ ಮಾಡೋದು, ಮನೆ ಹತ್ರ ಬರೋದು, ಟಾರ್ಚರ್ ಕೊಡೋದು, ಇವೆಲ್ಲ ಮಾಡಬಾರ್ದು ಅಂತ. ವಾಟ್? ಏ ಶಾಂತಿ, ಈ ನಿಮ್ಮ ಪುಟ್ಟ ತಲೆಗಿದೆಲ್ಲ ಹೇಗೋಳಿತು? ನಾನು ಸುಮ್ಮನೆ ತಮಾಷೆ ಮಾಡಿದೆ ಕಣೆ. ನೀನು ನಂಗೆ ತಂಗಿ ಥರ, ಆದರೆ ನನ್ನ ತಂಗಿ ಯಾವಾಗಲೂ ನನ್ನನ್ನು ಹೇಟ್ ಮಾಡ್ತಾನೆ ಇರ್ತಾಳೆ. ರೀಸನ್ ಗೊತ್ತಿಲ್ಲ. ನಿನ್ನನ್ನು ತಂಗಿ ಅಂತ ಕರೆಯೋಕ್ಕೆ ಮನಸ್ಸಾಗಿಲ್ಲ, ತಂಗಿ ಥರ ಇರೋ ಬೆಸ್ಟ್ ಫ್ರೆಂಡ್ ಅನ್ನಿಸ್ತು. ಏ ಹಲೋ, ಯಾಕೆ ಇಷ್ಟೊಂದು ಎಮೋಷ್ನಲ್ ಆದೆ? ಸಾರಿ ಕಣೋ, ಈಗಿನ ಕಾಲದಲ್ಲಿ ಹುಡುಗರಂದ್ರೆ ಸ್ವಲ್ಪ ಭಯ. ನಿಮಗೆ ಭಯನಾ? ಓ ಮೈ ಗಾಡ್, ಚಾನ್ಸೇ ಇಲ್ಲ. ಪಾಪದ ಪ್ರಾಣಿ ಸಿಕ್ಕಿದೆ ಅಂತ ನಿನ್ನ ತರಲೆ ಬುದ್ಧಿಗೆ ಒಂದು ವಾರ ಕಣೆ. ಜಗಳ ಆಡದೆ ಇದ್ರೆ ಸಾಕು. ನೋಡಿ ಮಿಸ್ಟರ್, ನೀವು ಆಕಾಶ್ ಅಲ್ವಾ? ಇವಳ ಜೊತೆಗೆ ಹೆಸರಿಗೆ ತಕ್ಕಂತೆ ಇರಬೇಕಾಗುತ್ತೆ. ಇವಳು ಕತ್ತೆ ಅಷ್ಟರ ಗಡಿಯೋದು ನೋವಾಯ್ತು. ನೋಡಿ ಮಿಸ್ಟರ್ ಆಕಾಶ್, ಸ್ವಲ್ಪ ನೋವಾಗಿದ್ದಕ್ಕೆ ಎಲ್ಲ ಪ್ರಾಣಿಗಳ ಹೆಸರು ಬಂತು. ಹುಷಾರಾಗಿ ನೋಡ್ಕೋಬೇಕು. ಹೇಳಿದ ಕೆಲಸನ ಅಪ್ಪಟ್ ಅಂತ ಮಾಡಬೇಕು. ಹಾಗಾದರೆ ನಿಮ್ಮಿಬ್ರು ಫ್ರೆಂಡ್ಶಿಪ್ 100 ದಿವಸ ಓಡುತ್ತೆ. ಇಲ್ಲ ಅಂದರೆ ಅವನ ಬಗ್ಗೆ ಹೇಳಿದ್ರೆ ನನ್ನ ಬಗ್ಗೆ ಹೇಳ್ತಿದ್ಯಲ್ಲ. ಹಲೋ, ಇವಳು ನನ್ನ ಸೀನಿಯರು, ಇವಳಿಗೂ ಗೊತ್ತು ನಿನಗೆ ಹುಡುಗರು ಅಂದರೆ ಭಯ, ಯಾರ ಹತ್ರ ಮಾತಾಡಲ್ಲ ಅಂತ. ಇವಳೇ ಫ್ರೆಂಡ್ ಮಾಡ್ಕೋ, ಮಾತಾಡ್ಸು ಅಂತ ಹೇಳಿ ಕಳಿಸಿದ್ದು. ವಾಟ್? ಮೋಸ, ನಾ ಹೋಗ್ತೀನಿ. ಸಾರಿ ನಿಂತ್ಕೊಳ್ಳೆ. ಹುಡುಗರು ಒಳ್ಳೆಯವರು ಅಂತ ತೋರಿಸ್ಕೊಟ್ಟೆ ಕಣೆ. ಎಲ್ಲರೂ ಹಾಗೆ ಇರಲ್ಲ. ಅವ್ರವ್ರ ತಂದೆ ತಾಯಿ ಭಯ ಅವ್ರಿಗಿರುತ್ತೆ. ಆದ್ರೂ ಹೋಗೆ.